ವೈಖರಿಯನ್ನ ಅವರ ಸಾಧನೆಯನ್ನು ಗುರುತಿಸಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಇಟ್ಟು ಗೌರವಿಸಲಾಗಿದೆ. ಮಲ್ಲಿಕಾರ್ಜುನ ನಿಂಗಪ್ಪ ಯಾದಗಿರಿಯಂತಹ ಬಿಸಿಲ ನಾಡಿನಲ್ಲಿ ಜನಿಸಿದ ಮಲ್ಲಿಕಾರ್ಜುನ ನಿಂಗಪ್ಪ ಅವರು ತಾವು ವಾಸಿಸುವ ಪರಿಸರದಲ್ಲಿ ಬಿಸಿಲಿನ ತಾಪ ಕಡಿಮೆ ಮಾಡೋದಕ್ಕೆ ಏನಾದರೂ ಮಾಡಬೇಕು ಅಂತ ನಿರ್ಧರಿಸಿ ಕಾರ್ಯಪ್ರವೃತ್ತರಾಗ್ತಾರೆ. ತಮ್ಮ ಊರು ರಾಮಸಮುದ್ರದ ದೊಡ್ಡ ಬೆಟ್ಟ, ಚಂದ್ರಕಲಾ ಬೆಟ್ಟ, ಬಂಗಾರಗುಡ್ಡ ಹೀಗೆ ಹಲವಾರು ಪ್ರದೇಶಗಳಲ್ಲಿ ಮರ ನೆಡುವ ಕೈಂಕರ್ಯ ಕೈಗೊಂಡರು. ಅಂತರ್ಜಲ ಮರುಪೂರ್ಣ ಹೆಚ್ಚಿಸಲು ಕೌಂಟರ್ ಟ್ರೆಂಚಿಂಗ್ ತಂತ್ರಜ್ಞಾನ ಬಳಸಿ ಸೂಕ್ಷ್ಮ ಜಲಾನಯನ ವ್ಯವಸ್ಥೆಗಳನ್ನು ರಚಿಸಿ ರೈತರಿಗೆ ಸಹಾಯ ಮಾಡಿದ್ದಾರೆ. ಮಾನವ ಪ್ರಾಣಿ ಸಂಘರ್ಷ ತಡೆಯುವುದಕ್ಕೆ ಸಾಂಪ್ರದಾಯಿಕ ತಂತ್ರಗಳನ್ನು ಬಳಸಿಕೊಂಡಿದ್ದಾರೆ. ರೈತರ ಹೊಲಗಳಿಗೆ ಕಾಡು ಪ್ರಾಣಿಗಳಿಗೆ ನುಗ್ಗಿ ಬೆಳೆ ಹಾನಿ ಮಾಡದಂತೆ ತಡೆಯಲು ಹಲವಾರು ಕಿಲೋಮೀಟರ್ ಕಲ್ಲಿನ ಬ್ಯಾರಿಕೇಡ್ಗಳನ್ನು ನಿರ್ಮಿಸಿದ್ದಾರೆ. ಪ್ರಾಣಿಗಳಿಗೆ ನೀರಿನ ಮೂಲಗಳನ್ನು ಸೃಷ್ಟಿಸುವುದಕ್ಕೆ ಮಲ್ಲಿಕಾರ್ಜುನ್ ಅವರು ಕಾಡುಗಳ ಒಳಗೆ ಹಲವಾರು ನೀರಿನ ಕೊಳಗಳನ್ನು ಕೂಡ ನಿರ್ಮಿಸಿದ್ದಾರೆ. ಇವರ ಈ ಸಾಧನೆಯನ್ನ ಮೆಚ್ಚಿ ಶ್ರೀ ಮಲ್ಲಿಕಾರ್ಜುನ್ ನಿಂಗಪ್ಪ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಲಾಗಿದೆ. ಕೃಷಿ ಕ್ಷೇತ್ರದ ಸಾಧನೆಗಾಗಿ ಡಾಕ್ಟರ್ ಎಸ್.ವಿ. ಹಿತ್ತಲಮನಿ, ಶ್ರೀ ಎಂ.ಸಿ. ರಂಗಸ್ವಾಮಿ ಅವರನ್ನ ಬರಮಾಡಿಕೊಳ್ಳೋಣ. ಪಂಚಮಲೆ ಡಾಕ್ಟರ್ ಎಸ್.ವಿ. ಹಿತ್ತಲಮನಿ ಕೃಷಿಯಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಗಳಿಸಿ ಸರ್ಕಾರಿ ಸೇವೆಯಲ್ಲಿದ್ದಾಗ ರೈತ ಸಮುದಾಯಕ್ಕೆ ಬೆಂಬಲ ನೀಡುವ ಕಾಯಕ ನಡೆಸಿದ್ದ ಡಾಕ್ಟರ್ ಎಸ್.ವಿ. ಹಿತ್ತಲಮನಿ ಅವರು ನಿವೃತ್ತಿಯ ನಂತರವೂ ತಮ್ಮ ಕೃಷಿ ಸೇವೆಯನ್ನು ಮುಂದುವರಿಸಿದ ಕೃಷಿ ವಿಜ್ಞಾನಿ. ತೋಟಗಾರಿಕೆ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಸೇರಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿ ತೋಟಗಾರಿಕೆ ಇಲಾಖೆ ಹೆಚ್ಚುವರಿ ನಿರ್ದೇಶಕರಾಗಿ ನಿವೃತ್ತರಾದವರು. ಮೊದಲಿನಂತೆಯೇ ತೋಟದ ಬೆಳೆಗಳಿಗೆ ಸಂಬಂಧಿಸಿ ಕೃಷಿಕರಿಗೆ ಉಪಯುಕ್ತ ಸಲಹೆಗಳನ್ನು ಮುಂದುವರಿಸಿದರು. ಬೇಸಾಯದಲ್ಲಿ ವೈಜ್ಞಾನಿಕ ವಿಧಾನಗಳನ್ನು ಅಳವಡಿಸಿಕೊಳ್ಳುವಂತೆ ಸಂದರ್ಭ ಸಿಕ್ಕಾಗಲೆಲ್ಲ ಸೂಚನೆಯನ್ನು ನೀಡುತ್ತಿದ್ದರು. ಉತ್ತಮ ಬೀಜ, ಗೊಬ್ಬರ, ನೀರಿನ ಸದ್ಬಳಕೆಯಿಂದ ಉತ್ಪಾದನೆಯನ್ನು ಹೆಚ್ಚಿಸುವ ಸೂಚನೆಗಳು ಹಾವೇರಿ ರೈತರ ಆದಾಯವನ್ನು ಹೆಚ್ಚಿಸುವಲ್ಲಿ ನೆರವಾಗಿದೆ. ಅವರ ಜನಪರವಾದ ಕಾಳಜಿಯನ್ನ ಸಾಧನೆಯನ್ನು ಗುರುತಿಸಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಇಟ್ಟು ಗೌರವಿಸಲಾಗಿದೆ. ಡಾಕ್ಟರ್ ಎಂ.ಸಿ. ರಂಗಸ್ವಾಮಿ ಕೃಷಿ ಕ್ಷೇತ್ರ ವಿಶ್ವವಿದ್ಯಾಲಯದ ಪದವಿಯನ್ನು ಪಡೆದು ಉದ್ಯೋಗಕ್ಕಾಗಿ ಪ್ರಯತ್ನ ಪಡದೆ ಬರಡು ಭೂಮಿಯನ್ನು ಹಸಿರು ನಾಡನ್ನಾಗಿ ಪರಿವರ್ತಿಸುವ ಬಂಗಾರದ ಮನುಷ್ಯ ಚಲನಚಿತ್ರದಿಂದ ಪ್ರೇರಣೆ ಪಡೆದು ಕೃಷಿಗೆ ಮರಳಿದ ಅಪರೂಪದ ಪದವೀಧರ ಡಾಕ್ಟರ್ ಎಂ.ಸಿ. ರಂಗಸ್ವಾಮಿ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ದೊಡ್ಡಮಗೆ ಗ್ರಾಮದವರು. ಕೃಷಿ ಬದುಕಿನ ಸೆಳೆತದಿಂದಲೇ ಬೇಸಾಯದ ಬದುಕಿಗೆ ಪ್ರವೇಶಿಸಿದ ರಂಗಸ್ವಾಮಿಯವರು ಪ್ರಯೋಗಗಳನ್ನ ನಡೆಸಿ ಯಶಸ್ವಿಯಾದರು. ಅಪರೂಪದ ಬೆಳೆಗಳನ್ನ ಬೆಳೆದರು. ಸಮಗ್ರ ಕೃಷಿ, ಅರಣ್ಯ ಕೃಷಿ, ಹೈನುಗಾರಿಕೆ, ಮೀನು ಕೃಷಿಯನ್ನ ತಮ್ಮ ಜಮೀನಿನಲ್ಲಿ ಆರಂಭಿಸಿ ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ಡಾಕ್ಟರ್ ಎಂ.ಸಿ. ರಂಗಸ್ವಾಮಿ ಅವರಿಗೆ ಕೃಷಿ ಕ್ಷೇತ್ರದ ಸಾಧನೆಯನ್ನ ಮೆಚ್ಚಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಡಮಾಡಲಾಗ್ತಾ ಇದೆ. ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸೋಣ. ಮುಂದಿನ ಕ್ಷೇತ್ರ ಮಾಧ್ಯಮ. ಶ್ರೀ ಕೆ. ಸುಬ್ರಹ್ಮಣ್ಯ, ಶ್ರೀ ಅಂಶಿ ಪ್ರಸನ್ನಕುಮಾರ್, ಶ್ರೀ ಬಿ.ಎಂ. ಹನೀಫ್, ಶ್ರೀ ಎಂ. ಸಿದ್ದರಾಜ್. ಮಾಧ್ಯಮ ಕ್ಷೇತ್ರದ ಸಾಧಕರು ಶ್ರೀ ಕೆ. ಸುಬ್ರಹ್ಮಣ್ಯ, ಶ್ರೀ ಅಂಶಿ ಪ್ರಸನ್ನಕುಮಾರ್, ಶ್ರೀ ಬಿ.ಎಂ. ಹನೀಫ್, ಶ್ರೀ ಎಂ. ಸಿದ್ದರಾಜ್. ನಿಖರ ವರದಿಗಾರಿಕೆ, ಸ್ಪಷ್ಟ ಮಾಹಿತಿಗೆ ಹೆಸರಾಗಿ ವಿಶಿಷ್ಟ ಛಾಪು ಮೂಡಿಸಿದವರು ಹಿರಿಯ ಪತ್ರಕರ್ತ ಕೆ. ಸುಬ್ರಹ್ಮಣ್ಯ. ಆಂಗ್ಲ ಪತ್ರಿಕೆಗಳಲ್ಲಿ ಅನೇಕ ಉನ್ನತ ಹುದ್ದೆಗಳಲ್ಲಿ ಬೆಳಗಿದ ಸಾಧಕರು ಶ್ರೀ ಕೆ. ಸುಬ್ರಹ್ಮಣ್ಯ. ಯಾವುದೇ ದಾಕ್ಷಿಣ್ಯಕ್ಕೆ ಎಡೆ ಕೊಡದೆ ವರದಿ ಮಾಡಿದ ನಿಷ್ಠುರವಾದಿ ಶ್ರೀ ಕೆ. ಸುಬ್ರಹ್ಮಣ್ಯ ಅವರ ಎಲ್ಲ ಸಾಧನೆಗಳನ್ನು ಗುರುತಿಸಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ಗೌರವಿಸಲಾಗಿದೆ. ಶ್ರೀ ಅಂಶಿ ಪ್ರಸನ್ನ ಕುಮಾರ್ ಕವಿ, ಲೇಖಕ, ಪತ್ರಕರ್ತರಾಗಿ ಬಹುರೂಪಿ ಸಾಧನೆಗೈದ ವಿಶಿಷ್ಟ ಸಾಧಕರು ಅಂಶಿ ಪ್ರಸನ್ನ ಕುಮಾರ್. ಅಂಕಣಕಾರರು, ಪತ್ರಿಕಾ ಸಂಘಟನೆಕಾರರಾಗಿ 4 ದಶಕಗಳಿಂದಲೂ ಕೂಡ ಮಾಧ್ಯಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರಂತೆ. ಸುದ್ದಿಯ ಸಂಗಾತಿ, ಸಾಂಸ್ಕೃತಿಕ ನಗರಿ ಮೈಸೂರಿನ ಪ್ರತಿಭೆ ಅಂಶಿ ಪ್ರಸನ್ನ ಕುಮಾರ್. ಇವರ ಈ ಮಾಧ್ಯಮ ಕ್ಷೇತ್ರದ ಸಾಧನೆಯನ್ನ ಮೆಚ್ಚಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಡಮಾಡಲಾಗ್ತಾ ಇದೆ. ಅಭಿನಂದನೆಗಳು ಶ್ರೀ ಅಂಶಿ ಪ್ರಸನ್ನ ಕುಮಾರ್. ಶ್ರೀ ಬಿ.ಎಂ. ಹನೀಫ್ ಜನಪರ ಪತ್ರಿಕೋದ್ಯಮದ ಮುಖ್ಯ ಧಾರೆಯಾಗಿ ಕಾರ್ಯನಿರ್ವಹಿಸಿದ ವಿಶೇಷ ಪ್ರತಿಭೆ ಬಿ.ಎಂ. ಹನೀಫ್. ಸಾಹಿತ್ಯ, ಚಳವಳಿ, ಸಿನಿಮಾ ಕ್ಷೇತ್ರಗಳಲ್ಲೂ ಕೃಷಿಗೈದ ಬಹುಶ್ರುತ ಸಾಧಕರು. 38 ವರ್ಷಗಳ ಸುದೀರ್ಘ ಪತ್ರಿಕಾ ಯಾನದ ಅನುಭವಿಗಳು ಶ್ರೀ ಬಿ.ಎಂ. ಹನೀಫ್. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ, ಸಂದೇಶ ಪ್ರಶಸ್ತಿ, ಹೀಗೆ ಅನೇಕ ಹಲವಾರು
ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಅವರ ಸಾಧನೆಗೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ಗೌರವಿಸಲಾಗಿದೆ. ಅಭಿನಂದಿಸಿ ಬಂಧುಗಳೇ ಶ್ರೀ BM ಹನೀಫ್. ಶ್ರೀ ಎಂ ಸಿದ್ದರಾಜು ಕನ್ನಡ ಮಾಧ್ಯಮ ಕ್ಷೇತ್ರದಲ್ಲಿ ವಿಶಿಷ್ಟ ಹೆಜ್ಜೆ ಗುರುತು ಮೂಡಿಸಿದ ಹಿರಿಯ ಪತ್ರಕರ್ತರು ಎಂ ಸಿದ್ದರಾಜು. ವಸ್ತುನಿಷ್ಠ ವರದಿಗಾರಿಕೆ, ಕರಾರುವಕ್ಕಾದ ಬರವಣಿಗೆಯ ಮೂಲಕ ಹೆಸರಾದವರು. ಪತ್ರಿಕಾ ಸಂಸ್ಥೆಗಳಲ್ಲಿಯೂ ಸೇವೆ ಸಲ್ಲಿಸಿದ ಬಹುಮುಖಿ ಸಾಧಕರು. ಮಂಡ್ಯ ಜಿಲ್ಲೆ ಮಳವಳ್ಳಿಯವರಾದ ಎಂ ಸಿದ್ದರಾಜು ಬೆಂಗಳೂರಿನ MES ಕಾಲೇಜಿನ ಪದವೀಧರರು. ಮಂಗಳೂರಿನಿಂದ ಪ್ರಕಟವಾಗ್ತಾ ಇದ್ದ ನವಭಾರತ ಮೂಲಕ ಪತ್ರಿಕಾ ಕ್ಷೇತ್ರಕ್ಕೆ ಕಾಲಿಡ್ತಾರೆ. ಆನಂತರ ರಾಷ್ಟ್ರೀಯ ಸುದ್ದಿ ಸಂಸ್ಥೆಗೆ ಸೇರ್ಪಡೆಗೊಳ್ತಾರೆ. ವರದಿಗಾರ, ಮುಖ್ಯ ವರದಿಗಾರ, ಕರ್ನಾಟಕ ವಿಭಾಗದ ಮುಖ್ಯಸ್ಥ, ದಕ್ಷಿಣ ಭಾರತ ವಿಭಾಗದ ಮುಖ್ಯಸ್ಥರಾಗಿ ಸುದೀರ್ಘ 37 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಈ ಸೇವೆಯನ್ನ ಮೆಚ್ಚಿ ಶ್ರೀ ಎಂ ಸಿದ್ದರಾಜು ಅವರಿಗೆ ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಅಭಿನಂದನೆಗಳು. ವಿಜ್ಞಾನ ಕ್ಷೇತ್ರ, ತಂತ್ರಜ್ಞಾನ ಕ್ಷೇತ್ರದ ಸಾಧನೆಗಾಗಿ ಶ್ರೀ ರಾಮಯ್ಯನವರನ್ನ ಬರಮಾಡಿಕೊಳ್ಳೋಣ. ಶ್ರೀ ರಾಮಯ್ಯನವರು. ಅವರ ನಂತರ ಏರ್ ಮಾರ್ಷಲ್ ಫಿಲಿಪ್ ರಾಜ್ಕುಮಾರ್. ಅವರ ನಂತರ ಡಾಕ್ಟರ್ RV ನಾಡಗೌಡ. ಮೊದಲಿಗೆ ಶ್ರೀ ರಾಮಯ್ಯನವರು, ಏರ್ ಮಾರ್ಷಲ್ ಫಿಲಿಪ್ ರಾಜ್ಕುಮಾರ್, ಡಾಕ್ಟರ್ RV ನಾಡಗೌಡ. ವಿಜ್ಞಾನ ತಂತ್ರಜ್ಞಾನದ ಸಾಧನೆಗಾಗಿ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ತಮ್ಮದೇ ವಿಶಿಷ್ಟ ಛಾಪೊತ್ತಿದ ಅಪರೂಪದ ಸಾಧಕರು ಶ್ರೀ ರಾಮಯ್ಯನವರು. ಅಂತಾರಾಜ್ಯ ಜಲ ವಿವಾದಗಳನ್ನು ಪರಿಹರಿಸುವಲ್ಲಿ ಕೌಶಲ್ಯ ಜ್ಞಾನ ಮೆರೆದವರು. ಜಲಸಂಪನ್ಮೂಲ ಕ್ಷೇತ್ರದಲ್ಲಿ ಅನನ್ಯ ಕೊಡುಗೆ ನೀಡಿದ ಪ್ರತಿಭಾಶಾಲಿಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯವರಾದ ಶ್ರೀ ರಾಮಯ್ಯ ಅವರು ಸಿವಿಲ್ ಇಂಜಿನಿಯರಿಂಗ್, ಭೂಗುಣ ತಂತ್ರ